ಒಂದು ಎಕರೆ ಜಮೀನನ್ನ ಒಂದು ತುಂಡು ಜಮೀನನ್ನ ಈ ವಿದ್ಯುತ್ ಕಂಪನಿಗಳಿಗೆ ನೀಡಬಾರದು ಅಂತ ರೈತರಿಗೆ ಹೇಗೆ ವಿಂಡ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ನಮ್ಮ ಸ್ಯಾಂಕ್ಷನ್ ಬೇಡ, ರೈತರ ಜಮೀನು ಹಾಳಾಗೋದು ಬೇಡ. ಕಂಪನಿಯವರು ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾರೆ. ಗೌರ್ಮೆಂಟ್ಗೆ ಡಸ್ ನಾಟ್ ಹ್ಯಾವ್ ಎನಿ ಪವರ್ ಎಟ್ ಆಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ರೀ, ನಾನು ಹೇಳೋದು ಏನು ಗೊತ್ತಾ ರೇ, ನನ್ ಕೇಳಿದ್ರೆ ಒಂದ್ ನಿಮಿಷ ರೀ, ಯಾರಾದ್ರೂ ರೈತರು ನನ್ನ ಹತ್ರ ಬಂದ್ರೆ, ಒಂದ್ ನಿಮಿಷ ರೀ, ಯಾರಾದ್ರೂ ರೈತರು ನನ್ನ ಹತ್ರ ಬಂದ್ರೆ ಖಂಡಿತವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೇನೆ. ಆದ್ರೆ ಇವತ್ತಿನವರೆಗೂ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. SP ಕೊಡ್ತಾರ ಅವ್ರು ಕಂಪ್ಲೇಂಟ್. ವಾಟ್ ಪವರ್ ವಿ ಹ್ಯಾವ್, ನಮಗೆ ಬೇಡವೇ ಬೇಡ, ಲೈವೇ ಬೇಡ. ಆ ರೈತರು ನನ್ನ ಹತ್ರ ಬರಲಿ. ಐ ಆಮ್ ಟಾಕಿಂಗ್ ಆನೆಸ್ಟ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಪ್ರೋಗ್ರಾಮು ರಾಜ್ಯ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ. ಇವನ್ ಈಗ ಎನ್ನೆ ಮಾಡಂಗಿಲ್ಲ ಅವರು. ಯಾರು ಮೊದಲು ಎನ್ನೆ ಮಾಡ್ಬೇಕಾಗತ್ತೆ ರಾಜ್ಯ, ಹೌದಲ್ರಿ? ನಮಗೆ ಏನು ಪವರ್ ಇಲ್ಲ. ಈ ನಾನು ಹೋಗಿ ನಿಂತೆ ಅಂತ ಇಟ್ಕೋ, ದೇ ವಿಲ್ ಕೇಸ್ ಪುಟ್ ಅಗೇನ್ಸ್ಟ್ MLA. ಒಂದ್ ನಿಮಿಷ ರೀ, ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ಇವತ್ತಿನವರೆಗೂ ಒಬ್ಬರು ನನಗೆ ಹೇಳಿಲ್ಲ. ನಮ್ಗೆ ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನೀವು ಕರೆಂಟ್ ವೈರ್ ಎಳೆಯೋದು ಬೇಡ, ಪಾಪ ರೈತರಾಗಿರ್ಲಿ ಅಂತ. ಇದು ನಂದು ಆನೆಸ್ಟ್ ಒಪಿನಿಯನ್. ಎನರ್ಜಿ ಮಿನಿಸ್ಟರ್ ಯಾರವರು, ಕೊಪ್ಪಳಕ್ಕೆ ಕರೆಸಿಬಿಡ್ತೀನಿ ತಡೀರಿ. ಆನೆಸ್ಟ್ಲಿ ಐ ಆಮ್ ಸ್ಪೀಕಿಂಗ್. ಐ ಡೋಂಟ್ ವಾಂಟ್ ವಿಂಡ್ ಮಿಲ್, ಐ ಡೋಂಟ್ ವಾಂಟ್ ಸೋಲಾರ್, ಐ ಡೋಂಟ್ ವಾಂಟ್ ಅದೇನ್ರಿ ಪವರ್ ಗ್ರಿಡ್, ನನಗೆ ಬೇಡಪ್ಪ. ಆಮೇಲೆ ಅಲ್ಲಿ PGC ಪೊಲೀಸ್ ಹೆಂಗೆ ಕೊಡೋಲ್ಲ ಅನ್ನೋದು ಹೆಂಗ್ ಮಾಡ್ತಾರೆ? ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನಮ್ಮ ರೈತರ ಭೂಮಿ ಕೊಡೋದು ಬೇಡ ಅಂದ್ರೆ ನಮಗೆ ಬೇಡ. ತೋರಿಸಿಲ್ಲ. ನಾನು DC ಗಳಿಗೆ ಹೇಳಿದೆ, ಸರ್ ಒಂದು ಕಂಬಕ್ಕೆ ಇಷ್ಟು ಕೊಡಬೇಕು, ಒಂದಿಷ್ಟು ಇದಕ್ಕೆ ಕೊಡಬೇಕು ಅಂತ ರೂಲ್ಸ್ ಇದೆ ಸರ್, ನಾವೇನು ಮಾಡೋಕ್ಕಾಗಲ್ಲ ಸರ್ ಅಂತ DC ಹೇಳ್ತಾರೆ. ಫಿಕ್ಸ್ ಮಾಡ್ಬೇಕಂತ ಒಂದ್ ನಿಮಿಷ ರೀ, ನಾನು ಹೇಳೋದು ಏನು ಗೊತ್ತಾ ರೇ, ನನ್ ಕೇಳಿದ್ರೆ ವಿಂಡ್ ಮಿಲ್ಗೆ ಯಾವ ರೈತರು ನನಗೆ ನೋಡಿ ನನ್ ಕೇಳ್ತೀರಾ? 1886 ಆಕ್ಟ್ನಾಗ ಐತನ್ ಸರ್ ಅದು. ನಾನೇನ್ ಮಾಡ್ಲಿ ಅದಕ್ಕೆ? ಜಿಲ್ಲಾಧಿಕಾರಿ ಒಂದ್ ಕೆಲಸ ಮಾಡಿ, ಅವ್ನ ಕಂಪ್ನಿಯವ್ನಿಗೆ ಇದನ್ನ ಕೊಡ್ಲೇಬೇಡಿ, ಕೊಡ್ಬೇಡ್ರಿ ನೀವು. ನಾನು ಒಂದು ಲೆಟರ್ ಕೂಡ ಬರಿತಾ ಇದ್ದೀನಿ. ಯಾರಿಗೆ? ನಮ್ಮ ಸ್ಟೇಟ್ ಎನರ್ಜಿ ಮಿನಿಸ್ಟರ್ಗೆ. ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಇಲ್ಲಿ ಬಂದಾಗ ಕೇಳ್ತಾ ಇಲ್ಲ ನೀವು. ಏನಂದ್ರೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ತಾಲೂಕಿಗೆ ವಿಂಡ್ ಮಿಲ್ಲು ಇವನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ನಮ್ಮ ಸ್ಯಾಂಕ್ಷನ್ ಬೇಡ, ರೈತರ ಜಮೀನು ಹಾಳಾಗೋದು ಬೇಡ. ರೈತರು ಒಪ್ಪಂದ ಮಾಡ್ಕೊಳ್ತಿರಲ್ಲ, ಎಷ್ಟು ಹಣಕ್ಕೆ ಒಪ್ಪಂದ ಮಾಡ್ಕೊಂತೀರಿ? ಯಾರಾದರೂ ರೈತರು ನನ್ನ ಹತ್ರ ಬಂದ್ರೆ, ಒಂದು ನಿಮಿಷ ರೀ, ಯಾರಾದರೂ ರೈತರು ನನ್ನ ಹತ್ರ ಬಂದ್ರೆ ಖಂಡಿತವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೇನೆ. ಆದ್ರೆ ಇವತ್ತಿನವರೆಗೂ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. ಬಂದ್ರೆ ಪಾರ್ಟ್ ಆಫ್ ಬೇರೆ ಸರ್, ಇದ್ದ ರೈತರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಜಿಲ್ಲಾ ಪೊಲೀಸರು ನನಗೆ ರೈತ ಅವರು ನಾನು ಕೇಳದೇ ಇದ್ರೆ ಸ್ವಲ್ಪ ನೋಡಿ, ಆನೆಸ್ಟ್ ಆಗಿ ಮಾತಾಡ್ತೀನಿ ನಾನು. ಸುಮ್ಮನೆ ಇವೆಲ್ಲದ ಅವ್ರು ಯಾರ ಕಂಪನಿಯವ್ರು ಇದ್ದಾರಲ್ಲ, ಉದಾಹರಣೆ ಟಾಟಾ ಅಂತ ಇದೆ, ಇನ್ನೊಂದು ಕಂಪನಿ ಅಂತ ಇದೆ, ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾ ಕಂಪ್ನೀಸ್ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಆ ಕಂಪ್ನಿಯವರು ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾರೆ. ಏನಂತಾರೆ ಅವರು? ಸರ್ ನಮ್ಗೆ ಇಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಾವು, ಎಷ್ಟಕ್ಕೆ? ಈ ಅಮೌಂಟಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲವು ಸಾರಿ ನಾವು ಹೆಚ್ಚು ಕೊಟ್ಟಿರ್ತೀವಿ ಸರ್, ಆದರೆ ಮಧ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ಈ ಥರ ಗಲಾಟೆ ಮಾಡ್ತಾರೆ, ನಾವೇನು ಮಾಡಬೇಕು ಅಂತ ಅವರು ಇನ್ಸ್ಪೆಕ್ಟ್ರಿಗೆ ನಾನು ಬೈದು ಕೇಳಿದೆ. ಸರ್ ಹಿಂಗೆ ಮಾಡ್ತಾರೆ ಸರ್, ಅವ್ರು ಕಂಪ್ಲೇಂಟ್ ಕೊಡ್ತಾರೆ, SP ಕೊಡ್ತಾರೆ ಅವ್ರು ಕಂಪ್ಲೇಂಟು, SP ಡೈರೆಕ್ಷನ್ ಕೊಡ್ತಾರೆ. ಅದಕ್ಕೆ ನಾನೇನು ಹೇಳ್ತೇನೆ, ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗಿದ್ರೆ ಅಮೌಂಟನ್ನು ರೈತರು ಜಾಸ್ತಿ ತಗೋಬೇಕು. ಇಲ್ಲೇ ಅಡಿಷನಲ್ DC ಇದ್ದಾರೆ ಪಾಪ, ಇಲ್ಲಿ ಕನ್ಸರ್ನ್ ಆಫ್ ಇದು ಈ ಇವುದಲ್ಲವೇ ನಾವು ವಿಂಡ್ ಮಿಲ್ಲು, ಸೋಲಾರ್, ಇದು ವಾಟ್ ಪವರ್ ವಿ ಹ್ಯಾವ್,
ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ತಾನೇ ಸ್ಟೇಟ್ ಗೌರ್ಮೆಂಟ್ಗೆ ಡಸ್ ನಾಟ್ ಹ್ಯಾವ್ ಎನಿ ಪವರ್ ಎಟ್ ಆಲ್. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ರೀ, ಸ್ಥಳೀಯವಾಗಿ ಮೂಲಭೂತ ನಮ್ಮ ರೈತರಿಗೆ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಪವರ್ ಲೈನ್ ಹಾಕ್ತಾ ಇದಾರೆ ಸರ್ ನೀವು ಕೊಪ್ಪಳ ಇದ್ರಾಗ ಹೈ ಟೆನ್ಷನ್ ಪವರ್ ಲೈನ್. ನಿಮ್ಮ ಅಫಿಷಿಯಲ್ಸ್ ಬಗ್ಗೆ ಸರ್ ನಮ್ಮ ರೈತರಿಗೆ ಏನು ತೊಂದರೆ ಆಗಿಲ್ಲ ಅಂತ ನೀವು ಹೇಳ್ತೀರಾ? ಅವ್ರು ಹೇಳಿದ್ರು ನಾನು ಕೇಸ್ ಹಾಕಿರ್ತಾವ. ಒಂದು ಮೀಟಿಂಗ್ ಮಾಡಿ ಸರ್, ರೈತರ ಪರವಾಗಿ ಒಂದು ಮೀಟಿಂಗ್ ಮಾಡಿ ನಾನು ಮೀಟಿಂಗ್ ಆಯ್ತು ಇಲ್ಲಿ ಈ ಕುರಿತೆ ವಿಂಡೋ ಇದಕ್ಕೆ, ಆದ್ರೆ ಏನು ಇದಂತ ಆಗ್ಲಿಲ್ಲ. ನನಗೆ ರೈತರ ನೋಡಿ, ನಾನು ಐ ರಿಕ್ವೆಸ್ಟ್ ಟು ಮೈ ಫ್ರೆಂಡ್ಸ್ ಎಲ್ಲ ಕೇಳಿ ಸರ್. ಒಂದನ ಸಭೆ ಮಾಡಲಿಲ್ಲ ಅವ್ರ ಕಡೆ, ಖಾಸಗಿ ಕಂಪ್ನಿ ಸಭೆ ಮಾಡಲಿಲ್ಲ, ರೈತ ಸಭೆ ಮಾಡಲಿಲ್ಲ. 10 ಸಲ ಕ್ವಶನ್ ಕೇಳಿವಿ. ಏನೈತೆ ಎಂಬುದು ಸಮಸ್ಯೆ ನಿಮಗಿಲ್ಲ ಸರ್. ಮಾತಾಡಿದ್ರು ಮೇಜರ್ ಇರೋದು ನಿಮ್ ಕ್ಷೇತ್ರದಾಗ ಬೇರೆ ಜಿಲ್ಲೆಯಲ್ಲಿ ಇಲ್ಲ ಸರ್. ನಮಗೆ ಬೇಡವೇ ಬೇಡ, ನಮಗೆ ವಿಂಡ್ ಮಿಲ್ ಬೇಡ, ನಮಗೆ ಸೋಲಾರ್ ಬೇಡ. ನೋಡಿ, ನಮಗೆ ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನಮ್ಮ ರೈತರ ಭೂಮಿ ಕೊಡೋದು ಬೇಡ. ಬೇಡ ಅಂದ್ರೆ ಹೈಯೆಸ್ಟ್ ನಿಮ್ ಕ್ಷೇತ್ರ ಲೆಟರ್ ಮಾಡಿ ಸರ್, ಲೆಟರ್ ಮಾಡಿ. ಒಂದು ಕೆಲಸ ಮಾಡು, ನಾನು ಎನರ್ಜಿ ಮಿನಿಸ್ಟರ್ ಬರಿತಾ ಇದ್ದೇನೆ. ಏನಂತ, ನಮಗೆ ಯಾವುದು ವಿಂಡ್ ಮಿಲ್ ಅದೇನ್ರದು ಸೋಲಾರ್ ಅವು ಯಾವುದು ನಮ್ಮ ಹೈ ಕ್ಷೇತ್ರದಲ್ಲಿ ಟೆನ್ಷನ್ ಪವರ್ ಲೈನ್ ಸರ್. ಬೇಡವೇ ಬೇಡ, ಲೈನೇ ಬೇಡ ನಮ್ಗೆ. ಬ್ಯಾಡ್ ಅಂದ್ರು ಕೇಳಲ್ ಸರ್. ಅದು ಅವರು ಇಲ್ಲಿ ಮಾರ್ಕೌಟ್ ಮಾಡ್ಯಾರ ಅಂತ ತಿಳ್ಕೊಂಡು ನನಗ್ ಬೇಡಪ್ಪ. ಬರ್ತಾರಂತ ಸರ್ ಅಲ್ಲಿ. ನಿಮಗ್ ಬ್ಯಾಡ್ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಹೇಳ, ಆ ರೈತರು ದಯವಿಟ್ಟು ನಾನು ಅಪೀಲ್ ಮಾಡ್ತೇನೆ ನಿಮ್ದ್ರು, ಆ ರೈತರು ನನ್ನ ಹತ್ರ ಬರಲಿ. ಐ ಆಮ್ ಟಾಕಿಂಗ್ ಆನೆಸ್ಟ್ಲಿ. ನೀವು ಸ್ವಲ್ಪ ಮೀಟಿಂಗ್ ಮಾಡಿ ಸರ್, ಖಾಸಗಿ ಕಂಪ್ನಿಗಳು ಕರ್ಸಿ ಏನಾಯ್ತು ಏನಿಲ್ಲ ಅಂತ ನೀವು ರಿವ್ಯೂ ಮೀಟಿಂಗ್ ಮಾಡ್ರಿ. ಅಟ್ಲೀಸ್ಟ್ ರೈತರಿಗೆ ಯಾರ್ಯಾರು ರೈತರು ಬ್ಯಾಡ್ ಅಂತಾರ ಸರ್ ಕಡೆ ಸರಿಯಾಗಿ ಬಿಡ್ರಿ. ಅದಕ್ಕೆ ನಾನು ಏನ್ ಆಕ್ಷನ್ ಮಾಡ್ತೀನಿ ಅಂತ ನಾನು ಏನ್ ಮಾತಾಡ್ತೀನಿ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಫಾರ್ಮಲ್ ಆಗಿ ಮಾತನಾಡಿದ್ದೇನೆ. ಅವ್ರು ಏನ್ ಹೇಳ್ತಾರೆ ಸರ್, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಪ್ರೋಗ್ರಾಮು, ರಾಜ್ಯ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ. ಇವನ್ ಈಗ ಎನ್ನೆ ಮಾಡಂಗಿಲ್ಲ ಅವರು. ಯಾರು ಮೊದಲು ಎನ್ನೆ ಮಾಡ್ಬೇಕಾಗಿತ್ತು ರಾಜ್ಯ, ಹೌದಲ್ರಿ? ಒಂದರಿಂದಲೇ ಎಣ್ಣೆ ಆಗ್ತದೆ. ನಮಗೆ ಏನೂ ಪವರ್ ಇಲ್ಲ. ಈ ನಾನು ಹೋಗಿ ನಿಂತೆ ಅಂತ ಇಟ್ಕೋ, ದೇ ವಿಲ್ ಕೇಸ್ ಪುಟ್ ಅಗೇನ್ಸ್ಟ್ MLA. ಅವರು ಈಗ ಏನ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ಹೇಳ್ಬಿಡ್ತೇನೆ, ಈ ಲೋಕಲ್ ಪೊಲೀಸರಿಗೆ ಅಧಿಕಾರನ ತೆಗಿತಾ ಇದ್ದಾರೆ. ಆಗ್ಬಿಡಿ, ತಾವು ಹೋಗ್ಬಿಡ್ರಿ ಸರ್. ಕೇಸ್ ಆದ್ರೆ ನೋಡಂತ್ರಿ ಸರ್. ಆಯ್ತಾ? ಲೋಕಲ್ ಸಾಧ್ಯತೆ ಐತನ್ ಸರ್, ಲೋಕಲ್ ಸಾಧ್ಯತೆ ಐತನ್ ಸರ್. ಕೇಸ್ ಆಗೋದು. ರೈತರು ಕೊಡ್ಬೇಕು ಸರ್, ನೀವು ಹೋಗ್ರಿ ಸರ್, ಲ್ಯಾಂಡ್ ಮೇಲೆ ನಿಮ್ಮ ಮೇಲೆ ಯಾರು ಕೇಸ್ ಮಾಡ್ತಾರೆ? ನಾನು ಸಿಎಂ ಹೋಗ್ತಾರೆ, ರೈತರ ಪರ ಹೋಗಿ ಸರ್. ನೀವು ಮಾತಾಡ್ತಾರೆ ಸರ್, ನೀವೆಲ್ಲ ರೈತರ ಪರ ಹೋಗಿ ಸರ್, ರೈತರ ಪರ ಹೋಗಿ ಸರ್, ನಾನೇನ್ ಹೇಳ್ತೇನೆ ನೋಡಿ, ರೈತರ ಪರ ಹೋಗಿ ಸರ್. ಯಾವ ರೈತ ನಾನು ಗೊತ್ತಿಲ್ರಿ, ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ಒಂದ್ ನಿಮಿಷ ರೀ, ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ಇವತ್ತಿನವರೆಗೂ ಒಬ್ಬರು ನನಗೆ ಹೇಳಿಲ್ಲ. ಬೇಕಾದ್ರೆ ಯಾರಾದ್ರೂ ನನಗೆ ಹೇಳಿದ್ರೆ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ರಿ. ಯಾರಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನನಗೆ ಆಸ್ ಎ ಶಾಸಕನಾಗಿ ಯಾವುದಾದ್ರೂ ರೈತರಿಗೆ ನನಗೆ ಅನ್ಯಾಯ ಆಗಿದೆ, ಯಾವುದಾದ್ರೂ ಕಂಪ್ನಿಯವ್ರು ನಮ್ಗೆ ಹಣ ಕೊಟ್ಟಿಲ್ಲ ಅನ್ನೋದಾದ್ರೆ ನಾನೇ ಅವ್ರಿಗೆ ಕರೆದು ಮಾತನಾಡ್ತೇನೆ. ಅದಕ್ಕೆ ನನಗೆ ಇವತ್ತಿನವ್ರಿಗೆ ಆನೆಸ್ಟ್ ಆಗಿ ಮಾತಾಡ್ತೇನೆ. ನನಗೆ ಯಾವುದೇ ಕಂಪ್ಲೇಂಟ್ಗಳು ರೈತರ ಕಡೆಯಿಂದ ಬಂದಿಲ್ಲ. ಹೀಗಾಗಿ ನಾನು ಪೊಲೀಸ್ನ ಕೇಳಿದೆ, ಎಲ್ಲೋ ಒಂದು 2-3 ಕಡೆ ಕೇಸ್ ಮಾಡಿದಿರಲ್ಲ ಎಂದು. ಅವ್ರೇನು ಹೇಳ್ತಾರೆ ಅಂದರೆ, ಸರ್ ಅಗ್ರಿಮೆಂಟಿಗೆ ಇಷ್ಟು ಮಾಡಿಕೊಂಡು ದುಡ್ಡು ತೊಗೊಂಡಿದ್ದಾರೆ, ಹೆಚ್ಚಿಗೂ ಕೇಳಿದ್ದಾರೆ, ಹೆಚ್ಚಿಗೂ ಕೊಟ್ಟಿದ್ದೇವೆ, ಆದರೂ ಕೆಲವು ಜನನ ಕಳಿಸ್ಬಿಟ್ಟು ನಿಲ್ಲಿಸ್ತಾ ಇದ್ದಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನಾವೇನು ಮಾಡಬೇಕು ಅಂತ SP-ಗೂ ಹೇಳಿದ್ರು. ನಾನು ಐ ಸ್ಪೋಕ್ ಟು SP ಓನ್ಲಿ. ಅದಕ್ಕೆ ಕೇಂದ್ರ ಸರ್ಕಾರ ಈ ಥರ ಆರ್ಡರ್ ಮಾಡಿದೆ ಸರ್, ಡೆಪ್ಟಿ ಕಮಿಷನರ್ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಅಧಿಕಾರ ತೆಗೆದುಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಒಂದು ಪತ್ರವನ್ನು ಸತ್ಯವಾಗಿ ಬರಿತಾ ಇದ್ದೀನಿ. ಏನಂದ್ರೆ ನಮಗೆ ಬೇಡಪ್ಪ, ನಮ್ಗೆ ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನೀವು ಕರೆಂಟ್ ವೈರ್ ಎಳೆಯೋದು ಬೇಡ, ಪಾಪ ರೈತರಾಗಿರಲಿ ಅಂತ. ಇದು ನಂದು ಆನೆಸ್ಟ್ ಒಪಿನಿಯನ್. ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟನ್ ಪವರ್ಸ್ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ನಾನು
ಐ ವಿಲ್ ಟಾಕ್ ಟು ದ ಸರ್ ಈಗ ಎನರ್ಜಿ. ರೈತರು ಬಂದಿಲ್ಲ ಸರ್, ನಾವು ಮಾಧ್ಯಮದವ್ರು ಇಷ್ಟು ಬೇರೆ ಗಮನ ತಂದಿವಿ ಸರ್. ರೈತರು ಯಾರು ಬಂದಿಲ್ಲ ನಿಮ್ಮ ಹತ್ರ, ಅಟ್ಲೀಸ್ಟ್ ನಾನು ಗಮನ ತಂದಾಗ, ಮಾಧ್ಯಮಗಳು ಗಮನ ತಂದಾಗ ರೈತರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಆಗಿರುವಂತ ರೈತರಿಗೆ ಅನ್ಯಾಯ ಆಗಿರುವಂತ ಮಾಧ್ಯಮಗಳು ಬೆಳಗ್ಗೆ ತಂದ್ರೆ ಅನ್ಯಾಯ ಆಗಿದೆ. ನೀವು ಅದು responsible ನಿಮ್ಗೆ ಅನ್ಯಾಯ ಆಗಿದೆ. ಯಾರು ನನಗೆ ಅನ್ಯಾಯ ಆಗಿದೆ ಸರ್, ರೈತರಿಗೆ. ಆನ್ ಅಟ್ಯಾಕ್ ಕೂತ್ಕೊಂಡ್ಬಿಡೋಣ. ನಾನು ಒಂದು ಕೊನೆಯದಾಗ ಇದಕ್ಕೆ ಬರ್ತೀನಿ. ಯಾವ ರೈತರಿಗೆ ಹಣ ಕೊಟ್ಟಿಲ್ಲ ಅಂತ ಇವತ್ತೇ ಕರ್ಕೊಂಡು ಬಂದ್ರೆ ಹಣ ಕೊಟ್ಟಿಲ್ಲ ಅಂತ ಸರ್, ಹಣ ಕೊಟ್ಟಿಲ್ಲ ಅಂತ ಸರ್, ಅವ್ರಿಗೆ ಕೇಸ್ ಹಾಕಿದ್ದಾರೆ ರೈತರ ಮೇಲೆ ಅಂತ ಹೇಳ್ತಾರೆ ಸರ್ ನಾವು. ಅನಾವಶ್ಯಕವಾಗಿ ಅವ್ರ ಮೇಲೆ ಒಂದಿನ ಸರಿಯಾಗಿ ಕಂಪ್ನಿಯವ್ರು ಹೋಗಿ ಕೇಸ್ ಹಾಕಿದ್ದಾರೆ, ನಾವ್ ಯಾರು ಹಾಕಿಲ್ಲ. ಯಾರು ಕೊಟ್ಟವ್ರು ಯಾರೋ, ಈಗ ಒಂದೋ ಎರಡೋ ಯಾರೋ ಕಂಪ್ನಿಯವ್ರು ಹೋಗಿ ಕೇಸ್ ಹಾಕ್ತಾರೆ. ಏನಂದ್ರೆ ನಾವು ಹಣ ಕೊಟ್ಟಿದ್ದೀವಿ, ನಮಗೆ ಬಿಡ್ತಾ ಇಲ್ಲ. ಏನಪ್ಪ ಕೇಸ್ ಆಗಿರೋದೇನು? ಅವ್ರು ಹೇಳ್ತಾರೆ ಏನು ಸೇರ್ತಾರೆ. ಸರ್, ನಮ್ಮ ಪ್ರಶ್ನೆ ಇರೋದು ಶಾಸಕರೇ, ಈಗ ರೈತರಿಗೆ ಅವರು ಅಫಿಷಿಯಲ್ ಆಗಿ ಏನು ಕಾಂಪೆನ್ಸೇಷನ್ ಕೊಡಕ್ ರೆಡಿ ಇಲ್ಲ ಸರ್. ನಾ ಧಮಕಿ ಮಾಡಿದ್ರೆ ನನಗೆ ಹೆಚ್ಚಿಗೆ ಕೊಡ್ತಾರೆ ಸರ್, ಅವ್ರು ಕಮ್ಮಿ ಮಾಡಿದ್ರೆ ಕಮ್ಮಿ ಕೊಡ್ತಾರೆ. Yes. ಇದು ಯಾಕಂದ್ರೆ ಅಫಿಷಿಯಲ್ ಆಗಿ ಯಾರು ಮಾಡ್ಬೇಕಂದ್ರೆ ಸರ್, ಜಿಲ್ಲಾಧಿಕಾರಿಗಳು ಸ್ಪಾಟ್ಗೆ ಹೋಗಿ ಅದಕ್ಕೆ ಫಿಕ್ಸ್ ಮಾಡ್ಬೇಕು. ಇದು ಎಕ್ಸೆಪ್ಟಬಲ್. ಇದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಸರ್, ರೈತರಿಗೆ ದಾರಿ ತಪ್ಪಿಸ್ತಿದ್ದಾರೆ. ನೀವು ಜನಪ್ರತಿನಿಧಿ ಆ ಕ್ಷೇತ್ರದ್ದು, ನೀವು ರೈತರಿಗೆ ನೀವು ಎಜುಕೇಟ್ ಮೀಟಿಂಗ್ ಮಾಡ್ಬಾರ್ದು ಮೀಟಿಂಗ್ ಮಾಡ್ಬೇಕು ಸರ್. ನೀವು ಹೇಳಿದ್ದನ್ನ ಇದು ಏನೈತಲ್ಲ, ದಿಸ್ ಇಸ್ ದ ರೈಟ್ ಥಿಂಗ್. ಧಮಕಿ ಮಾಡಿ ಅವನಿಗೆ ಜಾಸ್ತಿ ಕೊಡೋದು, ಇವನು ಧಮಕಿ ಮಾಡಿ, ಇದು ನಡೆದಿದೆ. ಎಸ್, ಐ ಅಗ್ರಿ. ಅದ್ರ ಸಲುವಾಗಿನೇ ನಾನು ಈ ಪತ್ರ ಬರೀಬೇಕು ಅಂತ ತೀರ್ಮಾನ ಮಾಡಿದ್ದು ಅನ್ನೋದು ಮಾತನ್ನು ಹೇಳಿದ್ದೇನೆ. ಇತ್ತೀಚಿನ ಒಂದು ಈ 15-20 ದಿವಸದಲ್ಲಿ ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಾಧ್ಯವಾದರೆ ಎನರ್ಜಿ ಮಿನಿಸ್ಟರ್ ಯಾರವರು, ಜಾರ್ಜ್ ಕೊಪ್ಪಳಕ್ಕೆ ಕರೆಸಿಬಿಡ್ತೀನಿ, ತಡೀರಿ. ನಮ್ಮ ಕೊಪ್ಪಳಕ್ಕೆ ಬಂದ ಮಾಹಿತಿ ಗೊತ್ತಿಲ್ಲ ಸರ್, ಒಂದೇ ಇಲ್ಲ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಅವರು ಅದಕ್ಕೆ ಹೇಳಿ ಸರ್, ಮಾಹಿತಿ ಕೊಟ್ಟು ಕರ್ಕೊಂಡ್ಬರ್ತಾರೆ. ಮಾಹಿತಿ ಕೊಟ್ಟು ಕರ್ಕೊಂಡ್ಬರ್ತಾರೆ. ವಿಂಡ್ ಪವರ್ದು, ಸೋಲಾರ್ದು ಎಷ್ಟು ಅಲ್ಲ ಸರ್, ಮಾಹಿತಿ ವಿಚಾರವನ್ನು ತಿಳ್ಕೊಳ್ಳೋದ್ರೆ ಎಲ್ಲರೂ ನನಗೆ ಅಟ್ಯಾಕ್ ಮಾಡಿ. ತಿಳ್ಕೊಳ್ಳೋದಂದ್ರೆ ಒಂದು ಆರೋಪ ಸರ್, ರಾಯರೆಡ್ಡಿ ಅವರು ಇದ್ರಾಗ ನೇರವಾಗಿ ಇನ್ವಾಲ್ವ್ ಅದಾರ ಅನ್ನೋ ಟಾಕ್ ರೈತರಿಂದ ನೋಡಿ, ನಮಗೆ ಏನು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಹೇಳ್ತೇನೆ, ನಾನು ಬೇಡ ಅಂತಿದ್ದೀನಲ್ಲ ಇದನ್ನ, ನಮ್ಮಲ್ಲಿ ಬೇಡವೇ ಬೇಡ. ಅದಕ್ಕೆ ಇದು ಕೊಪ್ಪಳ, ಕುಷ್ಟಗಿ, ರೋಣ, ಗದಗ್, ಬೇರೆ ಬೇರೆ ಇದರಲ್ಲಿ ಸಮಸ್ಯೆಗಳಿದ್ದಾವೆ. ಅದಕ್ಕೊಂದು ಎನರ್ಜಿ ಮಿನಿಸ್ಟ್ರಿಗೆ ಐ ರಿಕ್ವೆಸ್ಟ್ ಹಿಮ್ ಟು ಇದಕ್ಕೊಂದು ಮೀಟಿಂಗ್ ಮಾಡಿ, ಆಮೇಲೆ ಅವು ಗವರ್ಮೆಂಟ್ ಆಫ್ ಇಂಡಿಯಾ ನಾಮ್ಸ್ ಅದು ಇಷ್ಟು ಕಾಂಪಿಟೇಷನ್ ಮಾಡ್ತಿರಲ್ಲ, ಅದನ್ನ ಎನಾನ್ಸ್ ಮಾಡಿ ರೈತರಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ಒಂದು ಮೀಟಿಂಗ್ ಮಾಡಿಸಿ ಅದನ್ನ ಎನಾನ್ಸ್ ಮಾಡಬೇಕು. ಯಾವುದು ಮಾಡಬೇಕು, ಎನಾನ್ಸ್ ಮಾಡಿ ಅದನ್ನ ಮಾಡಲಿಕ್ಕೆ ನಾನು ಹೇಳ್ತೇನೆ. ನಾನು ಇನ್ನೂ ರೈತರಿಗೆ ಏನಿದ್ರೆ, ನೀವು ಏನು ಪ್ರಶ್ನೆ ಕೇಳಿದ್ರು ಕೂಡ ನಂದಿದ್ರಾಗ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ, ಆನೆಸ್ಟ್ಲಿ ಐ ಆಮ್ ಸ್ಪೀಕಿಂಗ್, ಐ ಡೋಂಟ್ ವಾಂಟ್ ವಿಂಡ್ ಮಿಲ್, ಐ ಡೋಂಟ್ ವಾಂಟ್ ಸೋಲಾರ್, ಐ ಡೋಂಟ್ ವಾಂಟ್ ಅದೇನ್ರಿ ಮತ್ತೆ ಗ್ರಿಡ್, ನನಗೆ ಬೇಡಪ್ಪ. ಆಮೇಲೆ ಅಲ್ಲಿ BGC ಒಂದು ನಿಮಿಷ ಸರ್, ಈಗ ರೈತರ ಪರವಾಗಿ ನಿಲ್ಲಬೇಕಾದ್ರೆ ಯಾರು ಇಲ್ಲಿ ಅಂತ ನಾವು ನಾನು ಸರ್ ನಿಂತಿರೋದೀಗ ನಾನು ಹೇಳ್ತೀನಿ. ಅಲ್ಲ, ರೈತರಿಗೂ ಸಮಸ್ಯೆ, ರೈತರಿಗೆ ಕೊಡೋದೇ ಬಿಟ್ಬಿಟ್ರಿ ಸಮಸ್ಯೆನ ಬಗ್ಗೆ ಇರ್ತೀವಿ. ಅದೇ ಹೇಳ್ತೀನಿ, ನಿಮ್ಮ ಮುಖಾಂತರ ರೈತರಿಗೆ ಅಪೀಲ್ ಮಾಡ್ತೇನೆ. ಇನ್ನು ಮುಂದೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು 1 ಎಕರೆ ಜಮೀನನ್ನ, 1 ತುಂಡು ಜಮೀನನ್ನ ಈ ವಿದ್ಯುತ್ ಕಂಪನಿಗಳಿಗೆ ನೀಡಬಾರದು ಅಂತ ರೈತರಿಗೆ ಹೇಳ್ತಾರೆ. ಕೊಡಲ್ಲ ಅಂದ್ರೆ ಸಹಿತ ಒತ್ತಡ ಹಾಕ್ತಾರೆ ಪೊಲೀಸ್ ಇಲಾಖೆಯನ್ನ. ಪೊಲೀಸ್ ಹೆಂಗೆ ಕೊಡಲ್ಲ ಅನ್ನೋದು ಹೆಂಗ್ ಮಾಡ್ತಾರೆ? ಅಂತ ಇಶ್ಯೂಗಳಾಗಿ ಮಾಡೋಣ ಬಿಡಿ. ಈಗ ಎನರ್ಜಿ ಮಿನಿಸ್ಟರ್ ಕರೆಸಿ ಇಶ್ಯೂ ಗಮನ ಗೊತ್ತಿಲ್ಲ ಸರ್. ಈಗ ವಿಂಡ್ ಪವರ್ ಹಾಕ್ತಾರಲ್ಲ, ಫ್ಯಾನ್ ಹಾಕ್ತಾರಲ್ಲ ಸರ್, ಅದಕ್ಕೆ ರೈತರು ಒಪ್ಪಿಗೆ ಬೇಕು. ಈಗ ಹೈ ಟೆನ್ಷನ್ ಕೇಬಲ್ಸ್ ಹಾಕ್ತಾರೆ ನೋಡಿ ಸರ್, ನಿಮ್ಗೆ ಬೇಕಾಗಿಲ್ಲ ಅಂತಾರೆ ಸರ್ ಅವರು. ಅದು ಸರ್ವೆ ಮಾಡಿವಿ, ಹಾಕ್ತಿವಿ ಬಂದ್ ನಾವು. ಹೈ ಟೆನ್ಷನ್ ಸಮಸ್ಯೆ ಅಲ್ಲಿ ಮಾತಾಡೋರು ಒಂದ್ ನಿಮಿಷ, ನಾನಲ್ಲ ಉತ್ತರ ಕೂಡ ಅವನು 2600 rupees ಪರ್ ಸ್ಕ್ವೇರ್ ಮೀಟರ್ ಅದು ರೇಟ್ ಫಿಕ್ಸ್ ಮಾಡಿದ್ದೇವೆ. ಅದ್ರ ಪ್ರಕಾರ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಆ ತರ ಪವರ್ ಗ್ರಿಡ್ ಲೈನ್ಸ್ ಅಲ್ಲಿ ಎಲ್ಲಿ ಟವರ್ ಫಿಕ್ಸ್ ಆಗ್ತಾ ಇದೆ, ಸೊ ಅವರು ಕಂಪ್ನಿ ಕಡೆಯಿಂದ ಪೇ ಮಾಡಿ ಮಾಡ್ತಾ ಇದ್ದಾರೆ. ಸರ್, ನಾನು ಫಾರ್ಮರ್ ಅಂತಂದ್ರೆ ಸರ್, ನನಗೆ ಬೇಡಪ್ಪ ಇದೆ ಅಂತಂದ್ರೆ ಸಮ್ ಅಮೌಂಟ್ ಸರ್, ಫಾರ್ಮರ್ ಭಾಳ ಲೆಸ್ ಐತೆ, ಅದಕ್ಕೆ ಕಟ್ಟಿಬಿಡ್ಬೇಕು ಸರ್ ವಾಪಸ್. ಆತ ರೌಂಡ್ ತಗೊಂಡು ಹೋಗ್ಬೇಕು. ಇದೆಲ್ಲರೂ ಆಗೈತೆ ಸರ್, ಜಿಲ್ಲೆಯಲ್ಲೇ ಆಗಿಲ್ಲ. ಫೋರ್ಸ್ ಪೊಲೀಸರನ್ನ ಕರ್ಕೊಂಬಂದು ಅವ್ರನ್ನ ಒತ್ತ ಅಲ್ಲೇ ತಗೊಂಡು ಅರೆಸ್ಟ್ ಮಾಡಿ ಅಲ್ಲಪ್ಪ ನಿಮ್ಗೆ ಬೇಡಲ್ಲ, ಒಂದಿಷ್ಟು ರೊಕ್ಕ ಐತಿ, ನೀವು ಕಟ್ಟಿ ಬಿಡ್ರಿ, ಅವ ಸುತ್ತರ ತಗೊಂಡು ಹೋಗಿ ಎಲ್ಲರಿಗೂ ಒಂದ್ ನಿಮಿಷ ಇದನ್ನೇನು ಮಾಡಿ, ಈ ಥರದ ಸಮಸ್ಯೆ ಇದ್ದಾಗ DC ಅವ್ರು ಹೇಳ್ತಾನೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮಾಡ್ತಾರೆ. ಏನ್ರಿ ನೋಡಿ,
ಇವೆಲ್ಲ ಸ್ಟಾರ್ಟಿಂಗ್ ಟ್ರಬಲ್ಗಳಿರ್ತವೆ. ಐ ಆಮ್ ಟೆಲ್ಲಿಂಗ್ ಆನೆಸ್ಟ್ಲಿ, ಅದಕ್ಕೆ ಪತ್ರ ಬರಿತೀನಿ ಅನ್ನೋ ಉದ್ದೇಶನ ಅದು. ನಾನು ಸ್ವಲ್ಪ ಜಲ್ದಿ ಬರ್ರಿ ಸರ್, ಭಾಳ ಸರ್ ಈಗ ಸಣ್ಣ ಸಣ್ಣ ಜಲ್ದಿ ನೀವು ನನ್ನ ಟಾರ್ಗೆಟ್ ಮಾಡಿ ಈಗ ಬಿಡದೆ ಆಗಿದೆ ಸಮಸ್ಯೆ. ಇದರಿಂದ ಜನ ರೋಷ್ ಹೋಗಿ ನೆಕ್ಸ್ಟ್ ನಿಮ್ಗೆ ವೋಟ್ ಹಾಕ್ತಾ ಇರ್ಬೋದು ಸರ್. ನೆಕ್ಸ್ಟ್ ನೀವು ಸರ್ ಬಹಳ ಸಂತೋಷ ನೀವು ನನ್ನ ಬಗ್ಗೆ ನಿರೀಕ್ಷೆಯಿಂದ ಸರ್. ಮತ್ತೆ ಆಗ್ಲಿ ಡೆವಲಪ್ಮೆಂಟ್ ಆಗಲಿ ವಿರೋಧ ಪಕ್ಷ ಹೇಳ್ತಿಲ್ಲ, ಬಿಜೆಪಿ ಒಳ್ಳೆ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ ನಿಮ್ಗೆ. ಹೆಲ್ಪ್ ಮಾಡಿ ಸರ್. ನೀವ್ ಏನ್ ಗೊತ್ತಾ, ನಮ್ಮ ಜಿಲ್ಲೆ ಒಳಗ ಯಾವ ಕಂಪ್ನಿ ಇವು ನಾಲ್ಕೈದು ಜಿಲ್ಲಾಡಳಿತ ಪ್ರಕಟಣೆ ಕೊಡ್ಲಿ, ಇಂತಿಂತದ ರೇಟ್ ಫಿಕ್ಸ್ ಮಾಡಿವಿ. ಮಾಧ್ಯಮ ಪ್ರಕಟಣೆ ಮಾಡ್ತಾರೆ ಇವತ್ತೇ ಮಾಡ್ತಾರೆ. ನಾವೇ ಕೇಳಕ್ ಹೋಗ್ತೀವಿ ಸರ್. ಈ ಸಭೆ ಯಾವಾಗ ಮಾಡ್ತೀರಾ ಅಂತ ಹೇಳಿ. ಹೇಳಿ ಸರ್. ಆ ಕೆಲಸಗಳು ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು ನಿಮ್ಗೆ ಪ್ರಶ್ನೆ ಮಾಡ್ತೀವಿ. ನಿಮ್ಮ ಪ್ರಶ್ನೆಗೆ ನಾನು ಖಂಡಿತವಾಗಿ ಸ್ವಾಗತಿಸ್ತೇನೆ. ಆನೆಸ್ಟ್ಲಿ ಐ ಆಮ್ ಸ್ಪೀಕಿಂಗ್. ನೀವು ಅರ್ಥ ಮಾಡ್ಕೋಬೇಕು. ನನಗೆ ಕೊಷ್ಟಗಿ ಇರ್ಬೋದು, ಯಾವುದು ಯಲಬುರ್ಗಾ ಇರ್ಬೋದು, ಕೊಪ್ಪಳ ತಾಲೂಕಿನ ಸ್ವಲ್ಪ ಮೇಲ್ಭಾಗ ಇರ್ಬೋದು, ರೋಡ್ ಗದಗ್ನಲ್ಲಿ ಮೇಜರ್ ವಿಂಡ್ ಮಿಲ್ಸು ಇದೆಲ್ಲ ಬರ್ತಾ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಟೋಟಲ್ ಕಂಟ್ರೋಲ್. ಸ್ಟೇಟ್ ಗೌರ್ಮೆಂಟ್ ಡಸ್ ನಾಟ್ ಹ್ಯಾವ್ ಎನಿ ಪವರ್. ಹೌದನಪ್ಪ? ಅವ್ರಿಗೆ ಸ್ವಲ್ಪ ಮೊದಲು ಕಾನೂನುಗಳನ್ನ ಹೇಳಿ, ಏನಿದೆ ಕಾನೂನು? ಸರ್, ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಪ್ರಪೋಸಲ್ ಕೊಡ್ತಾರೆ, ಕಂಪ್ನಿಗಳು ಪ್ರಪೋಸಲ್ ಕೊಟ್ಟಾಗ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟಲ್ಲಿ ಡಿ ಸಿ ಗಾಟ್ ಅಥಾರಿಟಿ ಸರ್, ಡಿ ಸಿ ಆರ್ಡರ್ ಪಾಸ್ ಮಾಡ್ತಾರೆ ಸರ್. ಮಾಡುವಾಗ ದೇರ್ ಇಸ್ ಅ ಸರ್ಕ್ಯುಲರ್, ವಿ ಹ್ಯಾವ್ ಟು ಅದನ್ನು ಅಸೆಸ್ ಮಾಡಿ ಕಾಂಪನ್ಸೇಷನ್ ಫಿಕ್ಸ್ ಮಾಡ್ತಾರೆ ಸರ್. ನಮ್ಮ ಡಿಸ್ಟ್ರಿಕ್ಟಲ್ಲಿ ಲೀಸ್ಟ್ ಎಣ್ಣೆ ವ್ಯಾಲ್ಯೂದು 2 ಪಟ್ಟು ಕೊಡಬೇಕಂತಿದೆ ಸರ್. ಆ ಪ್ರಕಾರ 2000 2200 ಈ ಥರ ಎಲ್ಲ ಬರ್ತದೆ ಸರ್. 2600 ಸ್ಕ್ವೇರ್ ಮೀಟರ್ ಸರ್, ಅಷ್ಟು ರೇಟ್ ಫಿಕ್ಸ್ ಮಾಡಿ ನಾವು ಆರ್ಡರ್ ಮಾಡಿಕೊಡ್ತೀವಿ ಸರ್. ಅದು ಕಂಪ್ನಿ ಪೇಮೆಂಟ್ ಆಗ್ತಾ ಇದೆ ಸರ್. ಟೆಲಿಗ್ರಾಫ್ ಆಕ್ಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ರು ಸರ್. ಅದು 1886 ಬಿಫೋರ್ ಇಂಡಿಪೆಂಡೆಂಟ್ ಟ್ಯಾಕ್ಸ್ ಕಾಂಪನ್ಸೇಷನ್ 2 ಪಟ್ಟು ಅಂತಂದ್ರೆ ಮಾಡೋದಕ್ಕೆ ರೈತರ ಲೆಟರ್ ಸರ್. ಈಗ ಅಲ್ಲಿ ಬಿಡದಾಗ ಸರ್ 2.5 ಕೋಟಿ ರೂಪಾಯಿ ಟ್ಯಾಕ್ಸ್ ಸರ್. ಸರ್ ಈಗ ಸರ್ 1 ಸೆಕೆಂಡ್, ಬಿಡದಾಗ 2.5 ಕೋಟಿ ರೂಪಾಯಿ ಕೊಟ್ಟು ಸರ್ಕಾರ ಮಾಡ್ತದೆ. ಇಲ್ಲಿ ಬೆಲೆ ಇಲ್ಲ ಸರ್ ರೈತರಿಗೆ, ಇವಾಗ ಹೊಲ ಇಲ್ಲ ಸರ್, ಆ ರೇಟ್ ಇಲ್ಲ ಸರ್. ಅಲ್ಲಿ ಇರುವಂತ ಬೆಲೆ ನೋಡಪ್ಪ, ನಂದು ವೈಯಕ್ತಿಕ ಹೇಳ್ಬಿಡ್ತೇನೆ, ಯಾವ ರೈತರು ದಯಮಾಡಿ ಲ್ಯಾಂಡ್ಗಳನ್ನ ಕೊಡಬೇಡಿ. ರೈತರಿಗೆ ಪರ ಆಗ್ತೀವಿ ಸರ್, ರೈತರ ಪರ ನಿಲ್ಸರ್ ನೀವು, ರೈತರ ಪರ ರೇಟ್ ಮಾಡ್ತಾರೆ. ನಾನು ಏನ್ ಮಾಡ್ಬೇಕು ಅಂತೀರಿ ಅದನ್ನ ಇದ್ರ ಬಗ್ಗೆ ಸೆಷನ್ ಒಂದು ಚರ್ಚೆ ಆಗುತ್ತೆ. ಈ ತರ ಸಮಸ್ಯೆಗಳಾಗುತ್ತೆ. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಕ್ಕೆ ಹೇಳ್ಬೇಕು. ಎಸ್, ಅಗ್ರಿ. ಇಟ್ಸ್ ಎ ಗುಡ್ ಸಜೆಷನ್. ನೋಡಿ, ಇದು ಕೇವಲ ಯಲಬುರ್ಗಾ ಸಮಸ್ಯೆ ಅಲ್ಲ. ಸ್ವಲ್ಪ ಸೀರಿಯಸ್ ಆಗಿ ದಯವಿಟ್ಟು ಕೇಳಿ. ಇದು ಕೇವಲ ಯಲಬುರ್ಗಾ ಸಮಸ್ಯೆ ಅಲ್ಲ. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ವಿಂಡ್ ಮಿಲ್ಸು, ಸೋಲಾರ್ ಮಾಡ್ಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾ ಇದೆ. ಫಸ್ಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಈಗ ಹುನಗುಂದಲ್ಲಿದೆ, ಗದಗ ಅಲ್ಲ, ಬೇರೆ ಬೇರೆ ಎಲ್ಲ ಕಡೆ ಎಸ್. ನಾನು ಪ್ರಥಮ ಇದ್ರದ್ದು ವರದಿ ತೆಗೆದುಕೊಂಡಂಗೆ ನಾನು ನಿಜವಾಗಿ ಹೇಳ್ತೇನೆ, ಒಬ್ಬ ರೈತರು ಬಂದರು ನಮಗೆ ಕಡಿಮೆ ಹಣ ಕೊಟ್ಟಿದ್ದಾರೆ ಸರ್ ಅಂತ. ಅದು ನೀವು ಹೇಳಿದ್ರಲ್ಲ, ಯಾವ ಧಮಕಿ ಆಗಿರೋ ಜಾಸ್ತಿ ಕೊಟ್ಟು. ಎಸ್, ಮಾತಾಡಕ್ ಬಿಡ್ತಾರೆ. ಎಸ್, ಹಾಕಿದವ್ರಿಗೆ ಮಾಡ್ತಾ ಇದ್ದಾರೆ. ದಟ್ ಐ ಡೂ ಅಗ್ರಿ. ಟೈಮ್ ಒಪ್ಕೊಳ್ಳೋಣ, ಅದಕ್ಕೇನಿದೆ. ನಾನು ಅದರಲ್ಲಿ ನಮಗೆ ಸಂಬಂಧ ಇಲ್ಲ. ಆಮೇಲೆ ಏನು ದೊಡ್ಡ ಎಲ್ಲ ಊರಾಗೂ ನಡೆದಿಲ್ಲ, ಅವು ಕೆಲವು ಊರುಗಳಲ್ಲಿ ನಡೆದಿರ್ತದೆ. ಆ ರೈತರಿಗೆ ಅವ್ರು ಹಣ ಕೊಟ್ಕೊಂತಾರೆ, ರೈತರು ಮಾಡ್ಕೊಳ್ತಾರೆ. ಕೆಲವು ಮಧ್ಯವರ್ತಿಗಳಿರ್ಬೋದು, ಕೆಲವ್ರು ಇರ್ಬೋದು, ಹೋಗ್ಬಿಟ್ಟೆ ನೀನು ಜಾಸ್ತಿ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಅಕ್ಕ ಒಂದು ಕೆಲಸ ಮಾಡಿ ಅವ್ರು ಯಾವ ಕೊಡಲೇಬೇಡಿ.
1 ಎಕರೆ ಜಮೀನನ್ನ, 1 ತುಂಡು ಜಮೀನನ್ನ ಈ ವಿದ್ಯುತ್ ಕಂಪನಿಗಳಿಗೆ ನೀಡಬಾರದು ಅಂತ ರೈತರಿಗೆ ಹೇಗೆ ವಿಂಡ್ ಮಿಲ್ಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ನಮ್ಮ ಸ್ಯಾಂಕ್ಷನ್ ಬೇಡ, ರೈತರ ಜಮೀನು ಹಾಳಾಗೋದು ಬೇಡ. ಕಂಪನಿಯವರು ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾರೆ. ಗೌರ್ಮೆಂಟ್ಗೆ ಡಸ್ ನಾಟ್ ಹ್ಯಾವ್ ಎನಿ ಪವರ್ ಎಟ್ ಆಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ರೀ, ನಾನು ಹೇಳೋದು ಏನು ಗೊತ್ತಾ ನನ್ ಕೇಳಿದ್ರೆ ಒಂದ್ ನಿಮಿಷ ರೀ, ಯಾರಾದ್ರೂ ರೈತರು ನನ್ನ ಹತ್ರ ಬಂದ್ರೆ, ಒಂದ್ ನಿಮಿಷ ರೀ, ಯಾರಾದ್ರೂ ರೈತರು ನನ್ನ ಹತ್ರ ಬಂದ್ರೆ ಖಂಡಿತವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೇನೆ. ಆದ್ರೆ ಇವತ್ತಿನವರೆಗೂ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. SP ಕೊಡ್ತಾರೆ ಅವ್ರು ಕಂಪ್ಲೇಂಟ್. ವಾಟ್ ಪವರ್ ವಿ ಹ್ಯಾವ್, ನಮಗೆ ಬೇಡವೇ ಬೇಡ, ಲೈನೇ ಬೇಡ. ಆ ರೈತರು ನನ್ನ ಹತ್ರ ಬರಲಿ. ಐ ಆಮ್ ಟಾಕಿಂಗ್ ಆನೆಸ್ಟ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಪ್ರೋಗ್ರಾಮು ರಾಜ್ಯ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ. ಇವನ್ ಈಗ ಎನ್ನೆ ಮಾಡಂಗಿಲ್ಲ ಅವರು. ಯಾರು ಮೊದಲು ಎನ್ನೆ ಮಾಡ್ಬೇಕಾಗತ್ತೆ ರಾಜ್ಯ, ಹೌದಲ್ರಿ? ಒಂದೇ ದಿನದಲ್ಲೇ ಎಣ್ಣೆ ಆಗ್ತದೆ. ನಮಗೆ ಏನು ಪವರ್ ಇಲ್ಲ. ಈ ನಾನು ಹೋಗಿ ನಿಂತೆ ಅಂತ ಇಟ್ಕೋ, ದೇ ವಿಲ್ ಕೇಸ್ ಪುಟ್ ಅಗೇನ್ಸ್ಟ್ MLA. ಒಂದ್ ನಿಮಿಷ ರೀ, ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ಇವತ್ತಿನವರೆಗೂ ಒಬ್ಬರು ನನಗೆ ಹೇಳಿಲ್ಲ. ನಮ್ಗೆ ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನೀವು ಕರೆಂಟ್ ವೈರ್ ಎಳೆಯೋದು ಬೇಡ, ಪಾಪ ರೈತರಾಗಿರ್ಲಿ ಅಂತ. ಇದು ನಂದು ಆನೆಸ್ಟ್ ಒಪಿನಿಯನ್. ಎನರ್ಜಿ ಮಿನಿಸ್ಟರ್ ಯಾರವರು, ಜಾರ್ಜ್ ಕೊಪ್ಪಳಕ್ಕೆ ಕರೆಸಿಬಿಡ್ತೀನಿ ತಡೀರಿ. ಆನೆಸ್ಟ್ಲಿ ಐ ಆಮ್ ಸ್ಪೀಕಿಂಗ್. ಐ ಡೋಂಟ್ ವಾಂಟ್ ವಿಂಡ್ ಮಿಲ್, ಐ ಡೋಂಟ್ ವಾಂಟ್ ಸೋಲಾರ್, ಐ ಡೋಂಟ್ ವಾಂಟ್ ಅದೇನ್ರಿ ಪವರ್ ಗ್ರಿಡ್, ನನಗೆ ಬೇಡಪ್ಪ. ಆಮೇಲೆ ಅಲ್ಲಿ PGC ಪೊಲೀಸ್ ಹೆಂಗೆ ಕೊಡೋದು ಹೆಂಗ್ ಮಾಡ್ತಾರೆ? ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನಮ್ಮ ರೈತರ ಭೂಮಿ ಕೊಡೋದು ಬೇಡ ಅಂದ್ರೆ ನಮಗೆ ಬೇಡಪ್ಪ.